Hello guys, welcome back to another new video. ಸೊ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಮಾಡೆಲ್ ವರ್ಡ್ಸ್ ಹೇಳ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಕ್ಯಾನ್ ತೊಗೋತಾ ಇದ್ದೀನಿ. ಸೊ ಈ ಕ್ಯಾನ್ ಅನ್ನೋ ವರ್ಡ್ ಎಲ್ಲಿ ನಾವು ಯೂಸ್ ಮಾಡ್ಬೋದು, ಯಾವ ರೀತಿ ಯೂಸ್ ಮಾಡ್ಬೋದು, ಪ್ರೆಸೆಂಟಲ್ಲಿ, ಫಾಸ್ಟಲ್ಲಿ, ಫ್ಯೂಚರಲ್ಲಿ ಎಲ್ಲಿ ಹೆಂಗೆ ಯೂಸ್ ಮಾಡಬೇಕು ಅಂತ ಅನ್ನೋದು ನಾನು ನಿಮ್ಗೆ ಇವತ್ತು ಅದರದ್ದು ಡೀಟೇಲಾಗಿ ಹೇಳ್ಕೊಡ್ತೀನಿ ಮತ್ತು ಸಿಂಪಲ್ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಇದು ಕ್ಯಾನ್ ಏನೈತಲ್ಲ, ಸೊ ನಾವು ಎಲ್ಲಿ ಯೂಸ್ ಮಾಡ್ಬೋದು ಅಂತಂದ್ರೆ ಎಬಿಲಿಟಿ ಆ್ಯಂಡ್ ಇನ್ಎಬಿಲಿಟಿ. ಸೊ ಅದು ಇದ್ರೆ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರಲ್ಲಿ ನಾವು ಯೂಸ್ ಮಾಡ್ಬೋದು. ಸೊ ಎಬಿಲಿಟಿ ಅಂತಂದರೆ ಲೈಕ್ ನಮ್ಗೆ ಅದು ಕೆಲಸ ಆಡತ್ತೋ ಇಲ್ಲೋ, ನಮ್ಮ ಕೈಲೇ ಸಾಧ್ಯ ಆಗುತ್ತೋ ಇಲ್ಲೋ, ಆ ಟೈಮಲ್ಲಿ ನಾವು ಈ ಕ್ಯಾನ್ ವರ್ಡ್ ಯೂಸ್ ಮಾಡ್ಬೋದು. ಸೊ ಆಡುತ್ತೋ ನಮ್ಗೆ ಸಮ್ಟೈಮ್ಸ್ ಒಂದು ಕೆಲಸ ಆಡುತ್ತಾ ಅಥವಾ ಆಡಲ್ಲ, ಆ ಟೈಮಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು. ಸೊ ಇವಾಗ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಸಾರಿ. ಸೊ ಫಸ್ಟ್ ಎಕ್ಸಾಂಪಲ್, ಐ ಕ್ಯಾನ್ ಫಿಕ್ಸ್ ಇಟ್. ಸೊ ಇದರ ಮೀನಿಂಗ್ ಏನಾಗುತ್ತೆ ಅಂದರೆ ನನಗಿದು ಸರಿ ಮಾಡೋಕ್ಕೆ ಬರುತ್ತೆ. ಸೊ ಇಲ್ಲಿ ನನಗೆ ಮಾಡೋಕ್ಕೆ ಬರುತ್ತೆ ಅನ್ನೋದು ನನಗೊಂದು ಎಬಿಲಿಟಿ ಇರುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಕ್ಯಾನ್ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್, ಐ ಕಾಂಟ್ ಇಟ್ ಮೋರ್. ಅಂದರೆ ಇದ್ರ ಅರ್ಥ ಏನಾಗುತ್ತೆ ಅಂದರೆ ನನಗೆ ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ಇದು ಇನ್ಎಬಿಲಿಟಿ. ಸೊ ಲೈಕ್ ನನಗೆ ಆಗಲ್ಲ, ಅದು ಕ್ಲಿಯರ್ ಆಗಿದೆ, ನನಗೆ ತಿನ್ನೋಕ್ಕಾಗಲ್ಲ. ಸೊ ಆವಾಗ ನಾನು ಐ ಕಾಂಟ್ ಇಟ್ ಮೋರ್ ಅಂತ ಹೇಳ್ಬೋದು. ಸೊ ಅಗೇನ್ ಏನಾದರೂ ನಿಮಗೆ ಯಾರಾದರೂ ಕೇಳಬೇಕಂದ್ರೆ ಲೈಕ್ ನಿಂಗೆ ಏನಾದರೂ ಬರುತ್ತಾ, ಆ ರೀತಿ ಕೇಳೋಕ್ಕೂ ಕೂಡ ನಾವು ಕ್ಯಾನ್ ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ನೋಡೋಣ. ಕ್ಯಾನ್ ಯು ಕುಕ್, ಕ್ಯಾನ್ ಯು ವೇಟ್, ಈ ರೀತಿ ಕೇಳಿದರೆ ಅವ್ರಿಗೆ ನಿಮಗೆ ಬರುತ್ತೋ, ಲೈಕ್ ಕ್ಯಾನ್ ಯು ಕುಕ್ ಅಂತ ಅಂದರೆ ನಿನಗೆ ಅಡುಗೆ ಮಾಡೋಕ್ಕೆ ಬರುತ್ತಾ ಅಂತ ಕೇಳಿದಂಗೆ. ಸೊ ಆ ಟೈಮಲ್ಲಿ ನಾವು ಇದನ್ನು ಕ್ಯಾನ್ ಯೂಸ್ ಮಾಡ್ಬೋದು. ಸೊ ಇನ್ನೂ ಒಂದಿಷ್ಟು ಎಕ್ಸಾಂಪಲ್ ಕೊಡ್ತೀನಿ, ಅಂದರೆ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್. ಯು ಕಾಂಟ್ ಸ್ಕೇರ್ ಮೀ. And fifth one, can you move a bit? And I can't live that kind of life. And can you continue? And what can they do? And I can't stand this hot weather. Can you refund my money? ಸೊ ಈ ರೀತಿಯಾಗಿ ಕ್ಯಾನಲ್ಲಿ ಎಬಿಲಿಟಿ ಆ್ಯಂಡ್ ಇನ್ಎಬಿಲಿಟಿಯಲ್ಲಿ ನಾವು ಯೂಸ್ ಮಾಡ್ಬೋದು. ಎಬಿಲಿಟಿ ಆ್ಯಂಡ್ ಇನ್ಎಬಿಲಿಟಿ ಸೆಂಟೆನ್ಸಲ್ಲಿ ಪ್ರೆಸೆಂಟಲ್ಲಿ ಮತ್ತು ಫ್ಯೂಚರಲ್ಲಿ ಕ್ಯಾನ್ ಈ ರೀತಿಯಾಗಿ ಯೂಸ್ ಮಾಡ್ಬೋದು. ಸೊ ಇದು ಪಾರ್ಟ್ 1 ಆಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯಾನಲ್ಲಿ ಮತ್ತೇನೆಲ್ಲ ಯೂಸ್ ಮಾಡಬೇಕು ಅನ್ನೋದು ಪಾರ್ಟ್ 2 ಅಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.